ಮನೆ ಕಟ್ಟಿಸ್ತಾ ಇರುವಂತವರು ಹೊಸ ಮನೆಯನ್ನ ಕಟ್ಟಿಸಬೇಕು ಅಂತ ಇದ್ದಂತವರಿಗೆ ಒಂದೇ ಸಮಸ್ಯೆ ಆಗಿದ್ದು ಮೀಟರ್ ವಿಚಾರದಲ್ಲಿ ಪವರ್ ಅನ್ನ ಕೊಡೋದಿಲ್ಲ, ಮೀಟರ್ ಅನ್ನ ಈಗ ಕೊಡೋದಿಲ್ಲ ಅಂತಿದ್ರು. ಈಗ ಫೈನಲಿ ಈಗ ಜುಲೈ 1ರಿಂದ ಮೀಟರ್ ಕೊಡ್ತಾರಾ ಅಂತಂದಾಗ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಈಗ ಸರ್ಕಾರ ಹೇಳ್ತಾ ಇದೆ. ಸೊ ಜುಲೈ 1ರಿಂದ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿಯೂ ಕೂಡ ಕಡ್ಡಾಯಗೊಳಿಸಿದೆ ಈಗ ಬೆಸ್ಕಾಂ. ಕೋರ್ಟ್ನಲ್ಲಿ ಕೇಸ್ ಇದ್ದಂಗೆ ಕಾಣಿಸ್ತಾ ಇದೆ. ಇದು ಹೊಸ ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್ ವಿರೋಧದ ನಡುವೆಯೂ ಕೂಡ ಈಗ ಸ್ಮಾರ್ಟ್ ಮೀಟರ್ ಅನ್ನು ಅಳವಡಿಕೆ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಹಂತ ಹಂತವಾಗಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಾರ್ಯ ಈಗ ಆರಂಭವಾಗ್ತಾ ಇದೆ. ಜುಲೈ 1ರಿಂದ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ. ಹಾಗಿದ್ದಾಗ ಈಗ ಮನೆ ಕಟ್ಟಿಸ್ತಾ ಇದ್ದಂಥವರಿಗೆ ಮೀಟರ್ ಅನ್ನ ಕೊಡುತ್ತಾ? ನಮಗಿರುವಂಥದ್ದು ಅಷ್ಟೇ. ನೀವೇನೋ ಸ್ಮಾರ್ಟ್ ಮೀಟರ್ ಎಲ್ಲ ಹೇಳ್ತಾ ಇದ್ದೀರಾ, ಕರೆಕ್ಟು. ಹಾಗಿದ್ದಾಗ ಈಗ ಮನೆ ಕಟ್ತಾ ಇದ್ದಂಥವ್ರಿಗೆ, ಕಟ್ಟಬೇಕು ಅಂತ ಇದ್ದಂಥವರಿಗೆ ತಾತ್ಕಾಲಿಕವಾಗಿರುವಂಥ ಮೀಟರನ್ನು ಕೊಡುವಂಥ ಕೆಲಸ ಮಾಡ್ತೀರಾ? ತುಂಬ ಜನ ಹೈರಾಣ ಆಗೋಗ್ಬಿಟ್ಟಿದ್ದಾರೆ. ಅದರಲ್ಲಿ ಏನೇನೇನೋ ಮಾಡ್ಕೊಂಡು ಮನೆ ಕಟ್ಟಿಸ್ಬೇಕಾ ಬೇಡವಾ ಅಂತ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಇಂಜಿನಿಯರ್ಸ್ಗಳು ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಮನೆ ಕಟ್ಟಬೇಕಾಗಿರುವಂಥ ಜನ ಹಿಂದೇಟು ಹಾಕ್ತಾ ಇದ್ದಾರೆ. ಕಟ್ಟಿಸ್ತಾ ಇರುವಂಥವ್ರಿಗೂ ಕೂಡ ಪರ್ಮನೆಂಟ್ ಆಗಿರುವಂಥ ಮೀಟರ್ ತಗೊಳ್ಳುವಂಥ ಪರಿಸ್ಥಿತಿನೂ ಆಗ್ತಾ ಇಲ್ಲ. ಒಂದು ಡಿಸಿಷನ್ನಿಗೆ ಬನ್ನಿ. ಆ ಕಡೆಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ, ನೀವು ಇನ್ನೊಂದು ಕಡೆಗೆ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಹೋಗ್ತಾ ಇದ್ದೀರಾ. ಯಾವುದಾದ್ರೂ ಒಂದು ಕ್ಲಾರಿಟಿಗೆ ಬನ್ನಿ. ಏನು ಮಾಡ್ತಾ ಇದ್ದೀರಾ ನೀವು ವಿದ್ಯುತ್ ಇಲಾಖೆಯಲ್ಲಿ? ಮನೆ ಜಾರ್ಜ್ ಸಾಹೇಬ್ರೆ ವಿಚಾರದಲ್ಲಿ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳಿ, ಏನು ಮಾಡಬೇಕು ಅಂಥೇಳಿ. ಯಾಕೆ ಆ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಇಲ್ಲ? ಓಕೆ, ಜುಲೈ 1ರಿಂದ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ಈಗ ಎಲ್ಲರಿಗೂ ಸಿಗುತ್ತಾ ಮೀಟರ್ಗಳು? ಸ್ಮಾರ್ಟ್ ಮೀಟರೇ ಆಗಿರಲಿ, ಸಿಗುತ್ತಾ ಮೀಟರ್ಗಳು? ಅದನ್ನಾದರೂ ಹೇಳಿ. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮೆಟ್ರೋ ಬ್ಯೂರೋ ಚೀಫ್. ಪವಿತ್ರ, ಇಲ್ಲಿಯವರೆಗೂ ಕೂಡ ಈಗ ತಾತ್ಕಾಲಿಕ ಮೀಟರ್ ಕೂಡ ಸಿಗ್ತಾ ಇರಲಿಲ್ಲ ಮನೆ ಕಟ್ಟಬೇಕು ಅಂತ ಇದ್ದಂಥವರಿಗೆ. ಮನೆ ಕಟ್ಟುವಂಥವರಿಗೆ ಪರ್ಮನೆಂಟ್ ಮೀಟರ್ ವಿಚಾರದಲ್ಲೂ ಕೂಡ ಭಾಳ ಹಿಂದೇಟನ್ನು ಹಾಕ್ತಾ ಇದ್ದಿದ್ದು, ಯಾವಾಗ ಸಿಗುತ್ತೋ ಏನಾಗುತ್ತೆ ಅಂತ ಹೇಳಿ. ಅದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಇದೆಯಾ, ಅಥವಾ ಇದು ಬರೀ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ, ಬೆಂಗಳೂರು ಗ್ರಾಮಾಂತರ ವಿಚಾರದಲ್ಲಿ ಮಾತ್ರ ಬಂದಿದ್ದಾರಾ? ಅರುಣ್, ಈಗ ಸ್ಮಾರ್ಟ್ ಮೀಟರ್ ವಿಚಾರ ಬೇರೆ, OC ಇಲ್ಲದೆ ವಿದ್ಯುತ್ ಸಂಪರ್ಕವನ್ನು ನೀಡೋದಿಲ್ಲ ಅನ್ನುವಂತಹ ಆ ಆದೇಶ ಸಪ್ರೇಟ್. ಅದು ಈಗಲೂ ಕೂಡ ಜಾರಿಯಲ್ಲಿದೆ, ಬಿಕಾಸ್ ಅದು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದ್ರಿಂದ ಇದೆ. ಆ ಬೈಲಾವನ್ನ ಸಡಿಲಿಕೆ ಮಾಡಿ ಅಂತ ಈಗಾಗಲೇ ಸಾಕಷ್ಟು ಬೇಡಿಕೆಗಳು ಬಂದಿದೆ. ಅದು ಪ್ರತ್ಯೇಕ. OC ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ವಿದ್ಯುತ್ ಸಂಪರ್ಕ ಈಗಲೂ ಕೂಡ ಹೊಸ ಮನೆಗಳಿಗಾಗಲಿ ಅಥವಾ ತಾತ್ಕಾಲಿಕ ಸಂಪರ್ಕವಾಗಲಿ ಯಾವುದೂ ಕೂಡ ಸಿಗ್ತಾ ಇಲ್ಲ. ಇನ್ನೊಂದು ಕಡೆಗೆ OC ಇರುವಂತಹ ಮನೆಗಳೇನಿದಾವೆ, ಸೊ ಅವರಿಗೆ ಬೆಂಗಳೂರು ನಗರದಲ್ಲಿ ಈಗಾಗಲೇ ಆ ರೂಲ್ಸ್ನ ಏಪ್ರಿಲ್ ತಿಂಗಳಿಂದಲೇ ಅನ್ವಯ ಮಾಡಿದ್ದಾರೆ. ಸ್ಮಾರ್ಟ್ ಮೀಟರ್ ಕಡ್ಡಾಯವನ್ನ ಮಾಡಿದ್ದಾರೆ. ಈಗ ಗ್ರಾಮಾಂತರ ಭಾಗದಲ್ಲೂ ಕೂಡ ಅದನ್ನು ವಿಸ್ತರಣೆ ಮಾಡಿದ್ದಾರೆ. ಜುಲೈ 1ರಿಂದ OC ಸಿಕ್ಕು ಯಾವುದೆಲ್ಲ ಮನೆಗಳಿಗೆ ವಿದ್ಯುತ್ ಸಂಪರ್ಕ ತಾತ್ಕಾಲಿಕ ಹಾಗೂ ಪರ್ಮನೆಂಟ್ ಆಗಿ ಪಡೆದುಕೊಳ್ತಾರೆ ಅವರಿಗೆ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯ ಮಾಡಿದ್ದಾರೆ. ಸೊ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದ್ವು. ಹೈಕೋರ್ಟ್ ಕೂಡ ಖುದ್ದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ವು. ಯಾಕೆ ಇಷ್ಟೊಂದು ದರವನ್ನ ನಿಗದಿ ಮಾಡಿದಿರಾ, ಬಡವರ ಹೊಟ್ಟೆಗೆ ಯಾಕೆ ಹೊಡಿತಾ ಇದ್ದೀರಾ, ಫ್ರೀ ವಿದ್ಯುತ್ ಅನ್ನ ನಿಮ್ಗೆ ಯಾರು ಕೊಡೋದಕ್ಕೆ ಹೇಳಿದ್ರು ಅಂತ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ರು. ಅದರ ನಡುವೆ ಈಗ ಬೆಸ್ಕಾಂ ಅವರು ಅದನ್ನ ವಿಸ್ತರಣೆ ಮಾಡ್ತಾ ಇದ್ದಾರೆ. ಹಂತ ಹಂತವಾಗಿ ಗ್ರಾಮೀಣ ಭಾಗಕ್ಕೂ ಕೂಡ ಈಗ ವಿಸ್ತರಣೆಯನ್ನ ಮಾಡ್ತಾರೆ. ಸೊ ಯಾರೆಲ್ಲ ವಿದ್ಯುತ್ ಸಂಪರ್ಕವನ್ನ ಹೊಸದಾಗಿ ಪಡೆದುಕೊಳ್ಳುವಂತಹ ವಿದ್ಯುತ್ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಅರುಣ್, ನೀವು ಹೇಳಿದಾಗೆ OC ಇಲ್ಲದೆ ಯಾವುದೇ ರೀತಿ ವಿದ್ಯುತ್ ಸಂಪರ್ಕವನ್ನ ಕೊಡೋದಿಲ್ಲ ಅನ್ನುವಂತಹ ನಿಯಮವೇನಿದೆ ಅದಕ್ಕೆ ಸಡಿಲಿಕೆ ಮಾಡಬೇಕು ಅಂತ ಈಗಾಗಲೇ ಸಾಕಷ್ಟು ಇವತ್ತು ಆನೇಕಲ್ನಲ್ಲಿ ಸಾರ್ವಜನಿಕರು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಜೊತೆಗೆ ವಿದ್ಯುತ್ ಗುತ್ತಿಗೆದಾರರು DCM ಅನ್ನ ಕೂಡ ಭೇಟಿ ಮಾಡಿದ್ರು. ಸೊ ಅದರ ಬೈಲಾದಲ್ಲಿ ಏನಾದರೂ ಸಡಿಲಿಕೆ ಮಾಡಕ್ಕೆ ಆಗುತ್ತಾ ಏನು ಅನ್ನುವಂತಹ ಭರವಸೆನ ಸರ್ಕಾರ ನೀಡಿದೆ. ಆದರೆ ಆ ವಿಚಾರದಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಅಧಿಕಾರಿಗಳು ಕೇಳಿದ್ರೆ ಸರ್ಕಾರದತ್ತ ಬೊಟ್ಟು ಮಾಡ್ತಾರೆ, ಸರ್ಕಾರ ಕೇಳಿದ್ರೆ ಸುಪ್ರೀಂ ಕೋರ್ಟ್ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ರಾಜ್ಯದಲ್ಲಿ ಸುಮಾರು 4 ಲಕ್ಷ ಮನೆಗಳು ವಿದ್ಯುತ್ ಸಂಪರ್ಕ ಇಲ್ಲದೆ ಅತಂತ್ರವಾಗುವಂತಹ ಪರಿಸ್ಥಿತಿ ಬಂದಿದೆ. ಇದರ ಬೆನ್ನಲ್ಲೇ ಸ್ಮಾರ್ಟ್ ಮೀಟರ್ ಅನ್ನಂತೂ ಭರ್ಜರಿಯಾಗಿ ಪ್ರಮೋಟ್ ಮಾಡಿದ ರೀತಿಯಲ್ಲಿ ಬೆಸ್ಕಾಂ ಅವರು ಕಾಣಿಸ್ತಾ ಇದೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಂದು ರೀತಿಯಾಗಿ ಇಲಾಖೆ ಅತಂತ್ರವಾಗಿ ಕುತ್ಕೊಂಡ್ಬಿಟ್ಟಿದೆ. ಒಂದು ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ, ಅವ್ರಿಗೆ ಗಟ್ಟಿಯಾಗಿದ್ದಂತೆ ನಿಲುವನ್ನು ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ.